ಹಲೋ ಫ್ರೆಂಡ್ಸ್. ನಾವು ನಿನ್ನೆ ಕ್ಲಾಸಲ್ಲಿ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅಂದ್ರೇನು, ನಾವು ಯಾಕೆ ಆ ಪ್ರೊಸೆಸನ್ನು ಮಾಡಬೇಕಾಗುತ್ತೆ, ಮತ್ತು ವೇರಿಯೇಷನ್ಸ್ ಯಾವ್ಯಾವ ರೀಸನ್ಗೆಲ್ಲ ಆಗುತ್ತೆ, ಮತ್ತು ಆ ವೇರಿಯೇಷನಲ್ಲಿ ಟೈಪ್ಸ್ ಅದೆಲ್ಲ ನೋಡಿದ್ವಿ. ಈಗ ನೆಕ್ಸ್ಟ್ ಹೋಗೋಣ. Quality control measurements. Statistical process control is used to monitor different types of variables and attributes which are statistically measured, such as averages, ranges, standard deviations, and proportions. So, process control and statistical process control ಅಂದ್ರೇನು, ಈ ಸ್ಟ್ಯಾಟಿಸ್ಟಿಕಲಿ ಮೆಷರ್ಡ್ ಎವ್ರೇಜಸ್ ಇರುತ್ತೆ. ಇವಾಗ ಎವ್ರೇಜ್ ಆಯಿತು, ಮತ್ತು ರೇಂಜು, ಸ್ಟ್ಯಾಂಡರ್ಡ್ ಡಿವಿಯೇಷನು, ಪ್ರೊಪೋರ್ಷನ್ಸು. ಸೊ ಇದನ್ನೆಲ್ಲ ಕೂಡ ಈ ಥರ ವೇರಿಯೇಬಲ್ಸ್ ಮತ್ತು ಅಟ್ರಿಬ್ಯೂಟ್ಸನ್ನು ಅವರು ಮಾನಿಟರ್ ಮಾಡಲಿಕ್ಕೆ ಏನಾಗುತ್ತೆ, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಪ್ರೊಸೆಸ್ ಕಂಟ್ರೋಲನ್ನು ನಾವು ಯೂಸ್ ಮಾಡ್ತೇವೆ. ಸೊ ಈಗ ವೇರಿಯೇಬಲ್ಸ್ ಆ್ಯಂಡ್ ಅಟ್ರಿಬ್ಯೂಟ್ಸ್ ಅಂದ್ರೇನೆಂದರೆ, ಇಫ್ ದ ರೆಕಾರ್ಡ್ ಆಫ್ ದ ಆ್ಯಕ್ಚುಯಲ್ ಮೆಷರ್ಮೆಂಟ್ಸ್ ಆಫ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ಆ್ಯನ್ ಇಂಡಿವಿಜುವಲ್ ಐಟಮ್ ಆರ್ ಸ್ಪೆಸಿಫೈಡ್, ವಿ ಯೂಸ್ ಎವ್ರೇಜಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್. ಸೊ ನಮಗೆ ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ತ್ರೀ ಸ್ಟೇಜಸ್ ಇತ್ತಲ್ವ. ಸೊ ಅಂದರೆ ಫಸ್ಟ್ ಸ್ಪೆಸಿಫೈ ಮಾಡ್ತಾರೆ, ಆಮೇಲೆ ಪ್ರೊಡಕ್ಷನ್ ಆಗುತ್ತೆ, ಆಮೇಲೆ ಇನ್ಸ್ಪೆಕ್ಷನ್ ಆಗುತ್ತೆ. ಸೊ ಆಗ ಅವರು ಸ್ಪೆಸಿಫಿಕೇಷನಲ್ಲಿ ನಮಗೆ ಈ ಥರ ಇರಬೇಕು ಅಂತ ಏನೇನು ಸ್ಪೆಸಿಫಿಕೇಷನ್ಸ್ ಕೊಟ್ಟಿರ್ತಾರಲ್ಲ, ಸೊ ಅದೆಲ್ಲ ನಮಗೆ ಸ್ಪೆಸಿಫಿಕೇಷನ್ಸ್ದು ಆ್ಯಕ್ಚುಯಲ್ ಮೆಷರ್ಮೆಂಟ್ಸು ಗೊತ್ತಿದ್ದರೆ, ಸೊ ಆ ಟೈಮಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಎವ್ರೇಜಸ್ಸು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸನ್ನು ಯೂಸ್ ಮಾಡ್ತೇವೆ. A measurable quality characteristic which varies from unit to unit is variable. ಸೊ ವೇರಿಯೇಬಲ್ ಅಂದ್ರೇನು, ಇದನ್ನು ನಾವು ಮೆಷರ್ ಮಾಡ್ಬೋದು, ಮತ್ತು ಇದು ಯೂನಿಟಿಂದ ಯೂನಿಟ್ಗೆ ಚೇಂಜ್ ಆಗಿರುತ್ತೆ. ಅಂದರೆ ಯೂನಿಟ್ ಅಂದರೆ ಇವಾಗ ಎಕ್ಸಾಂಪಲ್ ತೊಗೊಳ್ಳಿ, ಕೊಟ್ಟಿದ್ದಾರೆ ಲೆಂತು, ವೇಟು, ವ್ಯಾಲ್ಯೂಮ್, ಥಿಕ್ನೆಸ್ ಎಕ್ಸೆಟ್ರಾ ಆಫ್ ದ ಮ್ಯಾನುಫ್ಯಾಕ್ಚರ್ಡ್ ಆರ್ಟಿಕಲ್ಸ್. ಸೊ ಈಗ ಲೆಂತ್ ಅಂತಂದರೆ ನಾವು ಅದನ್ನು ಮೀಟರ್ನಲ್ಲಿ ಮೆಷರ್ ಮಾಡ್ಬೋದು, ಸೆಂಟಿಮೀಟರ್ ಅಥವಾ ಮಿಲಿಮೀಟರ್, ಈ ಥರ ಎಲ್ಲ ನಾವು ಅದನ್ನು ಮೆಷರ್ ಮಾಡಬಹುದು. ಸೊ ಅದು ನಾವು ಮೆಷರ್ ಮಾಡಲಿಕ್ಕೆ ಬರುತ್ತೆ, ಬಟ್ ಇಟ್ ವೇರೀಸ್ ಫ್ರಮ್ ಯೂನಿಟ್ ಟು ಯೂನಿಟ್ ಇರುತ್ತೆ. ಸೊ ಅಂಥದ್ಕೆಲ್ಲ ಏನಂತ ಹೇಳ್ತೇವೆ, ವೇರಿಯೇಬಲ್ ಅಂತ ಹೇಳ್ತೇವೆ. X bar in SQC, X bar and R charts are used for the control of variables. ಸೊ ಈ ವೇರಿಯೇಬಲ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಎಕ್ಸ್ ಬಾರ್ ಮತ್ತು ಆರ್ ಚಾರ್ಟ್ ಅಂತ ಇರುತ್ತೆ. ಸೊ ಆ ಚಾರ್ಟ್ಸನ್ನು ನಾವು ಯೂಸ್ ಮಾಡ್ತೀವಿ. ಅದು ಯಾವ ಥರ ಯೂಸ್ ಮಾಡ್ತೀವಿ ಅಂತ ನಾವು ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. A qualitative characteristic which cannot be measured and can only be identified by its presence or absence is an attribute. ಸೊ ಇದು ಅಟ್ರಿಬ್ಯೂಟ್ ಅಂದ್ರೇನು, ಇದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಕು, ಬಟ್ ಇದನ್ನ ನಾವು ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ವಿ ಕ್ಯಾನ್ ಫೀಲ್ ಇಟ್ಸ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್. ಸೊ ಅಂದರೆ ಅದನ್ನು ನಾವು ಮೆಷರ್ ಮಾಡಲಿಕ್ಕೆ ಆಗಲ್ಲ, ಬಟ್ ಈ ಅಟ್ರಿಬ್ಯೂಟ್ ಅದು ಇದೆಯೋ ಅಥವಾ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ವಿ ಕ್ಯಾನ್ ಐಡೆಂಟಿಫೈ ಇಟ್ ಅಂತ. ಇವಾಗ ಎಕ್ಸಾಂಪಲ್ ಅಂದರೆ ನಂಬರ್ ಆಫ್ ಬ್ರೋಕನ್ ಕುಕೀಸ್ ಇನ್ ಅ ಬಾಕ್ಸ್, ಮತ್ತು ದ ನಂಬರ್ ಆಫ್ ಡೆಂಟ್ಸ್ ಇನ್ ಅ ಕಾರ್, ದ ನಂಬರ್ ಆಫ್ ಸ್ಕ್ರ್ಯಾಚಸ್ ಆನ್ ಅ ಸೆಲ್ ಫೋನ್, ಇಂಪ್ರಾಪರ್ ರಿಫ್ಲೆಕ್ಷನ್ ಆಫ್ ಅ ಮಿರರ್ ಎಕ್ಸೆಟ್ರಾ. ಸೊ ಇದನ್ನೆಲ್ಲ ನಾವು ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಇಟ್. ಸೊ ಈ ಥರ ಇದ್ದದಕ್ಕೆ ಅಟ್ರಿಬ್ಯೂಟ್ ಅಂತ ಹೇಳ್ತೇವೆ. ಇನ್ SQC, NP ಚಾರ್ಟ್ಸ್ ಆ್ಯಂಡ್ C ಚಾರ್ಟ್ಸ್ ಆರ್ ಯೂಸ್ಡ್ ಫಾರ್ ಕಂಟ್ರೋಲ್ ಆಫ್ ಅಟ್ರಿಬ್ಯೂಟ್ಸ್. ಸೊ ಇಲ್ಲಿ ಅಟ್ರಿಬ್ಯೂಟ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ಚಾರ್ಟ್ಸ್ ಯೂಸ್ ಮಾಡ್ತೇವೆ, NP ಚಾರ್ಟ್ ಮತ್ತು C ಚಾರ್ಟ್. ಅದೇ ವೇರಿಯೇಬಲ್ಸ್ ಕಂಟ್ರೋಲ್ ಮಾಡಲಿಕ್ಕೆ X ಬಾರ್ ಮತ್ತು R ಚಾರ್ಟ್ನ ಯೂಸ್ ಮಾಡ್ತೇವೆ. ವೇರಿಯೇಬಲ್ ಕ್ಯಾನ್ ಬಿ ಮೆಷರೇಬಲ್, ವೇರಿಯೇಬಲ್ ಈಸ್ ಮೆಷರೇಬಲ್ ಬಟ್ ಅಟ್ರಿಬ್ಯೂಟ್ ಕ್ಯಾನಾಟ್ ಬಿ ಮೆಷರ್ಡ್ ಅಂತ. Defects and defectives. A defect is a quality characteristics which does not conform to specifications. ಸೊ ಅದೇ ಮೊದಲು ಹೇಳಿದ್ನಲ್ಲ, ಒಂದನೇ ಸ್ಟೇಜ್ ಏನಿರುತ್ತಲ್ಲ ಮ್ಯಾನುಫ್ಯಾಕ್ಚರ್ದಲ್ಲಿ, ಸ್ಪೆಸಿಫಿಕೇಷನ್ಸ್ ಅಂದರೆ ಈ ಥರ ನಮಗೆ ಪ್ರಾಡಕ್ಟ್ ಇರಬೇಕು, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅದರಲ್ಲಿ ಇರಬೇಕು ಅಂತ ಇರುತ್ತೆ. ಸೊ ನಾವು ಪ್ರೊಡಕ್ಷನ್ ಮಾಡಿದಾಗ ಆ ಕ್ಯಾರೆಕ್ಟರು ಅದರಲ್ಲಿ ಇರಲಿಲ್ಲ ಅಂದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಡಿಫೆಕ್ಟ್ ಇದೆ ಅಂತ ಹೇಳ್ತೇವೆ. ಸೊ ಅಂದರೆ ಇದು ಕೂಡ ಒಂದು ಕ್ಯಾರೆಕ್ಟರಿಸ್ಟಿಕ್ಕೆ, ಬಟ್ ಇಟ್ ಡಸ್ ನಾಟ್ ಕನ್ಫರ್ಮ್ ಟು ಸ್ಪೆಸಿಫಿಕೇಷನ್. ನಾವು ಸ್ಪೆಸಿಫಿಕೇಷನಲ್ಲಿ ಯಾವ ಥರ ಯಾವ ಥರ ಹೇಳಿದ್ದೀವೋ ಆ ಥರ ಇದು ಇಲ್ಲ ಅಂತ ಅಂದರೆ ಅದಕ್ಕೆ ಏನಂತ ಹೇಳ್ತೇವೆ, ಡಿಫೆಕ್ಟ್ ಇದೆ ಅಂತ ಅಂದರೆ. ಆವಾಗ 10 ಸೆಂಟಿಮೀಟರ್ ಇರಬೇಕು ಅಂತ ಹೇಳಿರ್ತಾರೆ ಒಂದು ಪರ್ಟಿಕ್ಯುಲರ್ ಸ್ಕೇಲು, ಬಟ್ ಅದು ಅಥವಾ 9 ಸೆಂಟಿಮೀಟರ್ ಇತ್ತು ಅಂದರೆ ಇದು ಡಿಫೆಕ್ಟ್ ಇದೆ ಅಂತ ಸ್ಕೇಲು. ಹಾಗೆ ಆ್ಯನ್ ಐಟಮ್ ಹ್ಯಾವಿಂಗ್ 1 or more ಡಿಫೆಕ್ಟ್ಸ್ ಈಸ್ ಅ ಡಿಫೆಕ್ಟಿವ್ ಐಟಮ್. ಸೊ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಡಿಫೆಕ್ಟ್ಸ್ ಇದ್ದರೆ ಅದಕ್ಕೆ ಏನಂತ ಹೇಳ್ತೇವೆ, ಡಿಫೆಕ್ಟಿವ್ ಐಟಮ್ ಅಂತ ಹೇಳ್ತೇವೆ.
misprints, damages in weaving of a cloth, a bubble in the glass bottle, excessive thickness of a glass pane, an infest in an apple, a fold or scratches in a paper are defects. ಸೊ ಇದೇನಾಗುತ್ತೆ, ಇದು ನೋಡಿ ಇಲ್ಲೆಲ್ಲ ಒಂದೊಂದೇ ಇದೆ. ಅಂದರೆ ಇವಾಗ ಆ ಮಿಸ್ಪ್ರಿಂಟು ಒಂದು ಒಂದೇ ಮಿಸ್ಟೇಕ್ ಇದ್ರೆ ಅದಕ್ಕೆ ಏನಂತ ಹೇಳ್ತೇವೆ, ಡಿಫೆಕ್ಟ್ಸ್ ಅಂತ ಹೇಳ್ತೇವೆ. ಅದೇ ದ ಕ್ಲಾತ್ ಹ್ಯಾವಿಂಗ್ ಮಿಸ್ಪ್ರಿಂಟ್ಸ್, ಗ್ಲಾಸ್ ಬಾಟಲ್ ವಿತ್ ಏರ್ ಬಬಲ್ಸ್, ಗ್ಲಾಸ್ ಪೇನ್ ಎಕ್ಸೆಸಿವ್ ಥಿಕ್ನೆಸ್, ಪೇಪರ್ ವಿತ್ ಫೋಲ್ಡ್ಸ್ ಆರ್ ಸ್ಕ್ರ್ಯಾಚಸ್ ಆರ್ ಡಿಫೆಕ್ಟಿವ್ಸ್. ಸೊ ಒಂದಕ್ಕಿಂತ ಹೆಚ್ಚು ಇದ್ದರೆ ಅದಕ್ಕೆ ಡಿಫೆಕ್ಟಿವ್ ಅಂತ ಹೇಳ್ತೇವೆ. ಇವಾಗ ಒಂದೇ ಬಬಲ್ ಇತ್ತು ಗ್ಲಾಸಲ್ಲಿ ಅಂದರೆ ಅದು ಡಿಫೆಕ್ಟು. ಅದೇ ಒಂದಕ್ಕಿಂತ ಹೆಚ್ಚು ಬಬಲ್ಗಳಿದ್ದರೆ ಅದಕ್ಕೆ ಏನಂತ ಹೇಳ್ತೇವೆ, ಡಿಫೆಕ್ಟಿವ್ ಐಟಮ್ ಅಂತ ಹೇಳ್ತೇವೆ. ಸೊ 3 sigma ಲಿಮಿಟ್ಸ್ ಅಂತ. ಆ್ಯಸ್ ವಿ ನೋ ದ್ಯಾಟ್ ಅ ನಾರ್ಮಲ್ ವೇರಿಯೇಟ್ ಎಕ್ಸ್ n of mu comma sigma square, then from the area property of normal distribution, probability of x lies between mu minus 3 sigma and mu plus 3 sigma is 0.9974. ಸೊ ಅಂದರೆ ಇವಾಗ ನಾರ್ಮಲ್ ಡಿಸ್ಟ್ರಿಬ್ಯೂಷನಲ್ಲಿ ನೋಡಿದಾಗ ಆ ಪ್ರಾಪರ್ಟಿ ಆಫ್ ಏರಿಯಾ ನೋಡಿದಾಗ ನಾವು ಸೊ ಎಕ್ಸ್ ವ್ಯಾಲ್ಯೂ ಅಂದರೆ ಪ್ರೊಬ್ಯಾಬಿಲಿಟಿ ಇವಾಗ ಮ್ಯೂ ಮೈನಸ್ 3 ಸಿಗ್ಮಾಯಿಂದ ಮ್ಯೂ ಪ್ಲಸ್ 3 ಸಿಗ್ಮಾ ಒಳಗಡೆ ನಮಗೆ ಎಕ್ಸ್ ವ್ಯಾಲ್ಯೂ ಇತ್ತಂತಂದರೆ ಅದ್ರ ಪ್ರೊಬ್ಯಾಬಿಲಿಟಿ ನಮ್ಗೆ ಎಷ್ಟು ಸಿಗುತ್ತೆ, 0.9974. ಅಂದರೆ ಯೂಶ್ವಲಿ ಎಕ್ಸ್ ವ್ಯಾಲ್ಯೂಸ್ ಎಲ್ಲ ಆ ರೇಂಜಲ್ಲಿ ಬೀಳುತ್ತೆ ಅಂತ ಅರ್ಥ. ಅಂದರೆ ಇದೇನು, ದಟ್ ಈಸ್ 99.74% ಆಫ್ ದ ಅಬ್ಸರ್ವೇಷನ್ಸ್ ಲೈ ವಿದಿನ್ 3 ಲಿಮಿಟ್ಸ್ ಆ್ಯಂಡ್ ಓನ್ಲಿ 0.26% ಆಫ್ ಅಬ್ಸರ್ವೇಷನ್ಸ್ ಲೈ ಔಟ್ಸೈಡ್ ದೀಸ್ ಲಿಮಿಟ್ಸ್. ಸೊ ಅಂದರೆ ಇವಾಗ 10,000 ಅಬ್ಸರ್ವೇಷನ್ಸ್ ತೊಗೊಂಡ್ರೆ ನಾವು ಅದರಲ್ಲಿ 9,974 ಅಬ್ಸರ್ವೇಷನ್ಸು ಈ ಲಿಮಿಟ್ಸ್ ಏನಿರುತ್ತಲ್ಲ ಮ್ಯೂ ಮೈನಸ್ 3 ಸಿಗ್ಮಾ ಆ್ಯಂಡ್ ಮ್ಯೂ ಪ್ಲಸ್ 3 ಸಿಗ್ಮಾ ಈ ಲಿಮಿಟ್ಸ್ ಒಳಗಡೆ ಆ ವ್ಯಾಲ್ಯೂಸ್ ಬಿದ್ದಿರುತ್ತೆ. ಓನ್ಲಿ 26 ಅಬ್ಸರ್ವೇಷನ್ಸ್ ಏನಿರುತ್ತೆ ಆ ಲಿಮಿಟ್ ಹೊರಗಡೆ ಬಿದ್ದಿರುತ್ತೆ ಅಂತ. ಸೊ ಇದಕ್ಕೆ ನಾವು 3 ಸಿಗ್ಮಾ ಲಿಮಿಟ್ಸ್ ಅಂತ ಹೇಳ್ತೇವೆ. ವೈಲ್ ಕನ್ಸ್ಟ್ರಕ್ಟಿಂಗ್ ಕಂಟ್ರೋಲ್ ಚಾರ್ಟ್ಸ್, ಕಂಟ್ರೋಲ್ ಲಿಮಿಟ್ಸ್ ಆರ್ ನಥಿಂಗ್ ಬಟ್ 3 ಸಿಗ್ಮಾ ಲಿಮಿಟ್ಸ್. ಸೊ ಇವಾಗ ನಾವು ನೆಕ್ಸ್ಟ್ ನೋಡ್ತೇವೆ ಕಂಟ್ರೋಲ್ ಚಾರ್ಟ್ಸನ್ನು ನಾವು ಕನ್ಸ್ಟ್ರಕ್ಟ್ ಮಾಡುವಾಗ ಕಂಟ್ರೋಲ್ ಲಿಮಿಟ್ಸ್ ಅಂತ ಅಂದ್ರೇನು ಇದೆ, 3 ಸಿಗ್ಮಾ ಲಿಮಿಟ್ಸ್ ಏನು ಬರುತ್ತೆ ಅದನ್ನೇ ನಾವು ಕಂಟ್ರೋಲ್ ಲಿಮಿಟ್ಸ್ ಅಂತ ಹೇಳ್ತೇವೆ. If the manufacturing process is said to be in control, then 99.74% of observations fall within 3 sigma limits. ಸೊ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸು ಕಂಟ್ರೋಲಲ್ಲಿ ಇದೆ ಅಂತ ಅಂದರೆ ಅವಾಗೇನು ಆ ಅಬ್ಸರ್ವೇಷನ್ಸ್ ಅಂದರೆ 99.74% ಅಷ್ಟು ಅಬ್ಸರ್ವೇಷನ್ಸ್ ಎಲ್ಲ ಈ ಲಿಮಿಟ್ಸ್ ಒಳಗಡೆ ಇರುತ್ತೆ. ಅಂದರೆ ಮ್ಯೂ ಮೈನಸ್ 3 ಸಿಗ್ಮಾ ಆ್ಯಂಡ್ ಮ್ಯೂ ಪ್ಲಸ್ 3 ಸಿಗ್ಮಾ ಲಿಮಿಟ್ಸ್ ಒಳಗಡೆ ಆ ಅಬ್ಸರ್ವೇಷನ್ಸ್ ಇರುತ್ತೆ ಅಂತ. Construction of control charts. Control chart is a graphical device which is used to study and verify whether the production process is in statistical control or not. ಸೊ ಇದು ಕಂಟ್ರೋಲ್ ಚಾರ್ಟ್ ಅಂದ್ರೆ ಇದೊಂದು ಗ್ರಾಫಿಕಲ್ ಡಿವೈಸು. ಇದರಿಂದ ನಾವು ಸ್ಟ್ಯಾಟಿಸ್ಟಿಕಲ್ ಅದು ಒಂದು ಪ್ರೊಡಕ್ಷನ್ ಪ್ರೊಸೆಸ್ಸು ನಮ್ಮ ಸ್ಟ್ಯಾಟಿಸ್ಟಿಕಲ್ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ಅಂತ ನಾವು ಇಲ್ಲಿ ಏನು ಮಾಡ್ತೇವೆ, ಮೆಷರ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಅ ಕಂಟ್ರೋಲ್ ಚಾರ್ಟ್ ಕನ್ಸಿಸ್ಟ್ ಆಫ್ 3 ಹಾರಿಜಾಂಟಲ್ ಲೈನ್ಸ್, 3 ಲೈನ್ಸ್ ಇರುತ್ತೆ. ಯಾವ್ಯಾವುದು, ಸೆಂಟ್ರಲ್ ಲೈನ್, ಲೋವರ್ ಕಂಟ್ರೋಲ್ ಲಿಮಿಟ್, ಅಪ್ಪರ್ ಕಂಟ್ರೋಲ್ ಲಿಮಿಟ್ ಅಂತ. ಸೊ ಇದರದ್ದು ಸ್ಪೆಸಿಮನ್ ಇದೆ ನೋಡಿ ಕಂಟ್ರೋಲ್ ಚಾರ್ಟ್ದು, ಇದು ಇದ್ರದ್ದು ಸ್ಪೆಸಿಮನ್ನು. ಇಲ್ಲೇನಿರುತ್ತೆ ವಾಯ್ ಆಕ್ಸಸ್ಸಲ್ಲಿ ಎಲ್ಲ ಲಿಮಿಟ್ಸ್ ಇರುತ್ತೆ. ಅಂದರೆ ಕಂಟ್ರೋಲ್ ಲಿಮಿಟ್ ಆಯಿತು, ಲೋವರ್ ಕಂಟ್ರೋಲ್ ಲಿಮಿಟ್ ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ಇರುತ್ತೆ. ಮತ್ತು ಎಕ್ಸ್ ಆಕ್ಸಸ್ಸಲ್ಲಿ ಸಬ್ ಗ್ರೂಪ್ ನಂಬರ್ಸ್ ಅಂತ. ಸೊ ಅಂದರೆ ಅಲ್ಲೆಲ್ಲ ವೇರಿಯೇಬಲ್ಸ್ ಅಟ್ರಿಬ್ಯೂಟ್ಸ್ ಎಲ್ಲ ಬರುತ್ತೆ. ದ ಸೆಂಟ್ರಲ್ ಲೈನ್ ಇಂಡಿಕೇಟ್ಸ್ ದ ಎವ್ರೇಜ್ ಕ್ವಾಲಿಟಿ ಲೆವೆಲ್. ಸೊ ಸೆಂಟ್ರಲ್ ಲೈನ್ ಅಂತ ಅಂದರೆ ಏನಿಲ್ಲಿ ಎವ್ರೇಜ್ ಕ್ವಾಲಿಟಿ ಲೆವೆಲ್, ಈ ಕ್ವಾಲಿಟಿ ನಮಗೆ ಇರಬೇಕು, ಆ ಪ್ರಾಡಕ್ಟ್ದು ಎವ್ರೇಜ್ ಕ್ವಾಲಿಟಿ ಇಷ್ಟು ಇರಬೇಕು ಅಂತ ಇರುತ್ತಲ್ಲ ಅದನ್ನ ನಾವು ಸೆಂಟ್ರಲ್ ಲೈನು ರಿಪ್ರೆಸೆಂಟ್ ಮಾಡುತ್ತೆ. The lower control limit is the minimum acceptable variation from the average quality level for a process. ಸೊ ಅಂದರೆ ಎವ್ರೇಜ್ ಕ್ವಾಲಿಟಿ ಏನಿರುತ್ತಲ್ಲ ಅದಕ್ಕಿಂತ ಲೋವರ್ ಕಂಟ್ರೋಲ್ ಲಿಮಿಟ್ ಅಂದ್ರೂ ಮಿನಿಮಮ್ ಇಷ್ಟು ವೇರಿಯೇಷನ್ಸ್ ಆದರೆ ನಾವು ಅದನ್ನು ಒಪ್ಕೊಳ್ತೀವಿ ಅಕಾರ್ಡಿಂಗ್ ಟು ಕಂಟ್ರೋಲ್ ಲಿಮಿಟ್ ಅಂತ ಹೇಳ್ತೇವೆ. ಅಂದರೆ ಅದಕ್ಕಿಂತ ಲೋವರ್ ಕಂಟ್ರೋಲ್ ಲಿಮಿಟ್ಗಿನ್ನ ಕೆಳಗಡೆ ಬಂತಂದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಅಂದರೆ ಅದು ಮಿನಿಮಮ್ ವೇರಿಯೇಷನ್ ಅಷ್ಟಿರಬೇಕು, ಅದಕ್ಕಿಂತ ಹೆಚ್ಚಿಗೆ ವೇರಿಯೇಷನ್ ಇದ್ದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ. ಅದಕ್ಕೋಸ್ಕರ ಇಲ್ಲಿ ಲೋವರ್ ಕಂಟ್ರೋಲ್ ಲಿಮಿಟ್ ಹೆಸರಲ್ಲೇ ಇದೆ, ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ ಅಷ್ಟು ತನಕ ಬಂದರೆ ಅಷ್ಟು ನಾವು ಅದನ್ನು ತೊಗೊಳ್ತೀವಿ, ಅದಕ್ಕಿಂತ ಕೆಳಗಡೆ ಬಂದರೆ ತೊಗೊಳ್ಳೋದಿಲ್ಲ. ಆ ಥರ ಅದು ಅಕ್ಸೆಪ್ಟಬಲ್ ವೇರಿಯೇಷನ್ ಇರುತ್ತೆ.
The upper control limit is the maximum acceptable variation from the mean for a process. ಸೊ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಅಂದ್ರೇನು, ಇದು ಕೂಡ ಅದು ಅಕ್ಸೆಪ್ಟಬಲ್ ವೇರಿಯೇಷನ್ ಅಂದರೆ ಇದು ಕೆಳಗಡೆ ಅಕ್ಸೆಪ್ಟಬಲ್ ವೇರಿಯೇಷನ್ಗೆ ಲೋವರ್ ಕಂಟ್ರೋಲ್ ಲಿಮಿಟ್ ಅಂತ ಸೆಟ್ ಮಾಡ್ತೀವಿ. ಅದೇ ಮೇಲ್ಗಡೆ ಅಂದರೆ ಅದು ಕೂಡ ಅಕ್ಸೆಪ್ಟಬಲ್ ವೇರಿಯೇಷನ್ ಫ್ರಮ್ ಮೀನ್ ಆಫ್ ಅ ಪ್ರೊಸೆಸ್. ಡಿಟರ್ಮಿನೇಷನ್ ಆಫ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲ್ ಲಿಮಿಟ್ಸ್. ಸೊ ನಾವು ಆ ಕಂಟ್ರೋಲ್ ಲಿಮಿಟ್ಸ್ಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಯಾವ ಥರ ನಾವು ಡಿಟರ್ಮಿನ್ ಮಾಡಬೇಕು ಅನ್ನೋದು. For drawing the control charts, we need the population parameters of the quality characteristics. ಸೊ ನಾವು ಕಂಟ್ರೋಲ್ ಚಾರ್ಟ್ ತೆಗಿಬೇಕಂತಂದರೆ ನಮ್ಗೆ ಏನು ಗೊತ್ತಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಸ್ಪೆಸಿಫಿಕೇಷನ್ಸ್ ಇರುತ್ತಲ್ಲ, ಅಂದರೆ ಈ ಥರ ಇರಬೇಕು ಅದೆಲ್ಲ. ಸೊ ಅಂದರೆ ಲೆಂತ್ ಆಗಿರ್ಬೋದು, ವೇಟ್, ಈ ಥರ ಹೀಗೆಲ್ಲ ಇರಬೇಕಲ್ಲ, ಆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ನಮಗೆ ಗೊತ್ತಿರಬೇಕು. ಸಮ್ಟೈಮ್ಸ್ ಪ್ಯಾರಾಮೀಟರ್ಸ್ ಆರ್ ಅವೈಲೇಬಲ್ ಫ್ರಮ್ ಪಾಸ್ಟ್ ಪ್ರೊಡಕ್ಷನ್ ಪ್ರೊಸೆಸ್ ಎಕ್ಸ್ಪೀರಿಯನ್ಸ್ ಇಫ್ ದೇ ಆರ್ ವೆಲ್ accepted we say that they are known standards. ಸೊ ಒಂದೊಂದ್ಸಲ ಏನಾಗುತ್ತೆ, ನಮಗೆ ಪಾಸ್ಟ್ ಅಂದರೆ ಪ್ರೀವಿಯಸ್ ಟೈಮು ಪ್ರೊಡಕ್ಷನ್ ಆದಾಗ ನಮಗೆ ಆ ಪ್ರೊಡಕ್ಷನ್ ಆಗಿದ್ದು ಅಕಾರ್ಡಿಂಗ್ ಟು ಅದು ಸ್ಪೆಸಿಫಿಕೇಷನ್ ಇದೆ ಆ್ಯಂಡ್ ನಾವು ಆ ಪ್ರೊಡಕ್ಷನ್ ಆಗಿದ್ದೆಲ್ಲ ಐಟಮನ್ನು ಏನು ಮಾಡ್ತೀವಿ, ಅಕ್ಸೆಪ್ಟ್ ಮಾಡಿರ್ತೀವಿ. ಸೊ ಆ ಥರ ಇದ್ದಾಗ ನಾವೇನು ಮಾಡ್ತೇವೆ, ನಮಗೆ ಸ್ಟ್ಯಾಂಡರ್ಡ್ಸ್ ಎಲ್ಲ ಗೊತ್ತಿದ್ಬಿಡತ್ತೆ, ಬಿಕಾಸ್ ಅದನ್ನು ನಾವು ಅಕ್ಸೆಪ್ಟ್ ಮಾಡಿರ್ತೀವಿ ಹಿಂದಿನ ಸಲ. ಸೊ ಅದಕ್ಕೋಸ್ಕರ ಅದಕ್ಕೆ ನೋನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ. ಸೊ ಅದನ್ನೇ ಹೇಳಿದ್ದಾರೆ. ಸಮ್ಟೈಮ್ಸ್ ಪ್ಯಾರಾಮೀಟರ್ಸ್ ಆರ್ ಅವೈಲೇಬಲ್ from past production process or experience and if they are well accepted we say that they are known standards. ಸೊ ಇದು ನಮಗೆ ಗೊತ್ತಿದ್ದು ಆ್ಯಂಡ್ ಇಫ್ ವಿ ಅಕ್ಸೆಪ್ಟ್ ದೆಮ್ ದೆನ್ ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡಿದರೆ ಪ್ರೀವಿಯಸ್ ಟೈಮಲ್ಲಿ ಅದಕ್ಕೆ ನಾವು ನೋನ್ ಸ್ಟ್ಯಾಂಡರ್ಡ್ಸ್ ಅಥವಾ ಗಿವನ್ ಐತಿ ಅಂತ ಹೇಳ್ತೀವಿ. If machines or manufacturing processes are set afresh, the parameters are to be estimated from the data, then we say that standards are not known or not given. ಸೊ ಅಂದರೆ ಇವಾಗ ನಾವು ಫ್ರೆಶ್ ಆಗಿ ಪ್ರೊಡಕ್ಷನ್ ಪ್ರೊಸೆಸನ್ನು ಮಾಡಬೇಕು ಮತ್ತು ಪ್ರೊಡಕ್ಷನ್ ಪ್ರೊಸೆಸ್ಸಿಂದ ನಾವು ಡೇಟಾವನ್ನು ಎಸ್ಟಿಮೇಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಅನ್ನೋನ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೇವೆ. ಅಂದರೆ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್, ನಮಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲ್ಲ ಬಿಕಾಸ್ ಅದೇನು ಫ್ರೆಶ್ ಇರುತ್ತೆ ಆ್ಯಂಡ್ ವಿ ಹ್ಯಾವ್ ಟು ಎಸ್ಟಿಮೇಟ್ ಇಟ್ ನೌ ಫ್ರಮ್ ದ ಡೇಟಾ. ಸೊ ಅದಕ್ಕೆ ನಾಟ್ ಗಿವನ್ ಅಂತ ಹೇಳ್ತೀವಿ. ಸೊ ಅದು ಯಾವ ಥರ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ, ಫಾರ್ ಕನ್ಸ್ಟ್ರಕ್ಷನ್ ಆಫ್ ಎಕ್ಸ್ ಬಾರ್ ಆರ್ ಚಾರ್ಟ್ಸ್ ವಿ ನೀಡ್ ಮೀನ್, ರೇಂಜ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ನಾವು ಎಕ್ಸ್ ಬಾರ್ ಅಥವಾ ಆರ್ ಚಾರ್ಟ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಮಗೆ ಮೀನ್ ಮತ್ತು ರೇಂಜ್, ಮೀನ್ ಮತ್ತು ರೇಂಜ್ ಆರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿರಬೇಕು. ದ ಸ್ಟ್ಯಾಂಡರ್ಡ್ಸ್ ನೋನ್ ಫಾರ್ ಎಕ್ಸ್ ಬಾರ್ ಆ್ಯಂಡ್ ಆರ್ ಚಾರ್ಟ್ಸ್ ಆರ್ ಡಿನೋಟೆಡ್ ಬೈ ಎಕ್ಸ್ ಬಾರ್ ಡ್ಯಾಶ್ ಆ್ಯಂಡ್ ಸಿಗ್ಮಾ ಡ್ಯಾಶ್ ಆ್ಯಂಡ್ ಇಫ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್ ಆರ್ ಡಿನೋಟೆಡ್ ಬೈ ಎಕ್ಸ್ ಡಬಲ್ ಬಾರ್ ಡ್ಯಾಶ್ ಆ್ಯಂಡ್ ಎವರೇಜ್ ಆಫ್ ಸ್ಯಾಂಪಲ್ ಮೀನ್, ಆರ್ ಬಾರ್ ಡ್ಯಾಶ್ ಮೀನ್ ಆಫ್ ಸ್ಯಾಂಪಲ್ ರೇಂಜಸ್. ಸೊ ಅಂದರೆ ಇವಾಗ ನಮಗೆ ಡೇಟಾ ಏನಾದರೂ ಗೊತ್ತಿದ್ದರೆ ಅಂದರೆ ಸ್ಟ್ಯಾಂಡರ್ಡ್ಸ್ ಆರ್ ನೋನ್ ಅಂತ ಇದ್ದರೆ, ನೋನ್ ಸ್ಟ್ಯಾಂಡರ್ಡ್ಸ್ ಇದ್ದರೆ ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ, ಎಕ್ಸ್ ಬಾರ್ ಡ್ಯಾಶ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಆ್ಯಂಡ್ ಸಿಗ್ಮಾ ಡ್ಯಾಶ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಫಾರ್ ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಏನು ನೋನ್ ಸ್ಟ್ಯಾಂಡರ್ಡ್ಸ್ಗೆ ಓನ್ಲಿ 1 ಬಾರ್ ಇರುತ್ತೆ, ಎಕ್ಸ್ ಬಾರ್ ಡ್ಯಾಶ್ ಆ್ಯಂಡ್ ಸಿಗ್ಮಾ ಡ್ಯಾಶ್. ಅದೇ ಇಫ್ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ನೋನ್ ಅಂದರೆ ಅವ್ರು ನಮಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಿಲ್ಲ ಆ್ಯಂಡ್ ನಾವು ಅದನ್ನು ಕಂಡುಹಿಡಿಬೇಕು ಡೇಟಾಯಿಂದ ಅಂತ ಇದ್ದರೆ ಅದಕ್ಕೆ ನಾವು ಏನಂತ ಡಿನೋಟ್ ಮಾಡ್ತೀವಿ, ಎಕ್ಸ್ ಡಬಲ್ ಬಾರ್ ಅಂತ ಹೇಳ್ತೇವೆ. ಸೊ ಎಕ್ಸ್ ಡಬಲ್ ಬಾರ್ ಅಂದರೆ ಅದೇನು, ಎವ್ರೇಜ್ ಆಫ್ ಸ್ಯಾಂಪಲ್ ಮೀನ್. ಸೊ ಸ್ಯಾಂಪಲ್ ಮೀನನ್ನು ತೆಗಿಬೇಕು. ಸ್ಯಾಂಪಲ್ ಮೀನ್ ಅಂದ್ರೆ ಎಕ್ಸ್ ಬಾರ್ ಆಗುತ್ತೆ ಮತ್ತು ಅದರದ್ದು ಎವ್ರೇಜು. ಆ್ಯಂಡ್ ಆರ್ ಬಾರ್ ಅಂದರೆ ಮೀನ್ ಆಫ್ ಸ್ಯಾಂಪಲ್ ರೇಂಜಸ್ ಅಂತ. For construction of NP or D chart, we need fraction defective. The fraction defective when standard is known is denoted by P dash and standard is not known is denoted by P bar. ಸೊ ಅಂದರೆ ಇವಾಗ ಇದು ವೇರಿಯೇಬಲ್ಸ್ನ ನಾವು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ನಮಗೆ ಯಾವ ಚಾರ್ಟು ಆರ್ ಚಾರ್ಟು ಮತ್ತು ಎಕ್ಸ್ ಬಾರ್ ಚಾರ್ಟ್ ಬೇಕಾಗುತ್ತೆ. ಅದೇ ಅಟ್ರಿಬ್ಯೂಟ್ಸ್ನ ಮಾಡಲಿಕ್ಕೆ NP ಚಾರ್ಟ್ ಅಥವಾ C ಚಾರ್ಟ್ ಹೀಗೆಲ್ಲ ಬೇಕಾಗುತ್ತೆ. ಸೊ ಆವಾಗ ನಮಗೆ ಏನು ಬೇಕಾಗುತ್ತೆ, ಫ್ರ್ಯಾಕ್ಷನ್ ಡಿಫೆಕ್ಟಿವ್ ಅಂತ ಇರುತ್ತೆ, ಅದು ಬೇಕಾಗಿರುತ್ತೆ. ಅದು ನಮಗೆ ಪ್ರಾಬ್ಲಮಲ್ಲೇ ಕೊಟ್ಟಿರ್ತವೆ ಫ್ರ್ಯಾಕ್ಷನ್ ಡಿಫೆಕ್ಟಿವ್. ಇಫ್ ಪ್ರಾಬ್ಲಮಲ್ಲಿ ಫ್ರ್ಯಾಕ್ಷನ್ ಡಿಫೆಕ್ಟಿವ್ ಕೊಟ್ಟಿದ್ರೆ ಅದನ್ನ ನಾವು ಏನಂತ ಡಿನೋಟ್ ಮಾಡ್ತೇವೆ, P ಡ್ಯಾಶ್ ಅಂತ ಡಿನೋಟ್ ಮಾಡ್ತೇವೆ. ಅದೇ ನಮಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಿಲ್ಲ ಅಂದರೆ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಅದನ್ನು ಕೊಟ್ಟಿರಲಿಲ್ಲ ಅಂದರೆ ಅದಕ್ಕೆ ನಾವು P ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ.
ಇದು ಎನ್ ಪಿ ಮತ್ತು ಡಿ ಚಾರ್ಟಿಗೆ ಆಯಿತು. ಮತ್ತು ಫಾರ್ ಕನ್ಸ್ಟ್ರಕ್ಷನ್ ಆಫ್ ಸಿ ಚಾರ್ಟ್ ವಿ ನೀಡ್ ಎವ್ರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್. ಸೊ ಎವ್ರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಎಷ್ಟಿದೆ ಅನ್ನೋದು ನಮಗೆ ಬೇಕಾಗುತ್ತೆ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಸಿ ಚಾರ್ಟ್. ಇಫ್ ದ ಸ್ಟ್ಯಾಂಡರ್ಡ್ ಈಸ್ ನೋನ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ ಡ್ಯಾಶ್. ಇಫ್ ನಮಗೆ ಸ್ಟ್ಯಾಂಡರ್ಡ್ ಗೊತ್ತಿತ್ತಂದರೆ, ಅಂದರೆ ಪ್ರಾಬ್ಲಮ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದರೆ ಅದಕ್ಕೆ ಲ್ಯಾಂಬ್ಡಾ ಡ್ಯಾಶ್ ಅಂತ ಹೇಳ್ತೇವೆ. ಆ್ಯಂಡ್ ಇಫ್ ಇಟ್ ಈಸ್ ನಾಟ್ ನೋನ್, ಅಂದರೆ ಗೊತ್ತಿರಲಿಲ್ಲ ಅಂತಂದರೆ ಸಿ ಬಾರ್ ಅಂತ ಹೇಳ್ತೇವೆ. ಸೊ ಎವರೇಜ್ ನಂಬರ್ ಆಫ್ ಡಿಫೆಕ್ಟ್ಸ್ ಇನ್ ದ ಸ್ಯಾಂಪಲ್ ಅಂತ ಹೇಳ್ತೇವೆ ಸಿ ಬಾರ್ಗೆ. ಟೈಪ್ಸ್ ಆಫ್ ಕಂಟ್ರೋಲ್ ಚಾರ್ಟ್ಸ್. ಕಂಟ್ರೋಲ್ ಚಾರ್ಟ್ಸಲ್ಲಿ ಯಾವ್ಯಾವ ಥರ ಟೈಪ್ಸ್ ಅಂದರೆ, ಮೇನ್ಲಿ ದೇರ್ ಆರ್ 2 ಟೈಪ್ಸ್ ಆಫ್ ಕಂಟ್ರೋಲ್ ಚಾರ್ಟ್ಸ್. ಏನೇನು? ಕಂಟ್ರೋಲ್ ಚಾರ್ಟ್ಸ್ ಫಾರ್ ವೇರಿಯೇಬಲ್ಸ್ ಆ್ಯಂಡ್ ಕಂಟ್ರೋಲ್ ಚಾರ್ಟ್ಸ್ ಫಾರ್ ಅಟ್ರಿಬ್ಯೂಟ್ಸ್. ಸೊ ವೇರಿಯೇಬಲ್ಸಿಗೆ ಕಂಟ್ರೋಲ್ ಚಾರ್ಟ್ಸ್ ಮತ್ತು ಕಂಟ್ರೋಲ್ ಚಾರ್ಟ್ಸ್ ಫಾರ್ ಅಟ್ರಿಬ್ಯೂಟ್ಸ್ ಅಂತ 2 ಟೈಪ್ ಇದೆ. ಕಂಟ್ರೋಲ್ ಚಾರ್ಟ್ಸ್ ಫಾರ್ ವೇರಿಯೇಬಲ್ಸ್. ಸೊ ಇವಾಗ ವೇರಿಯೇಬಲ್ಸ್ಗೆ ಕಂಟ್ರೋಲ್ ಚಾರ್ಟ್ಸ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು. ಕಂಟ್ರೋಲ್ ಲಿಮಿಟ್ಸ್ ಫಾರ್ ಎಕ್ಸ್ ಬಾರ್ ಆ್ಯಂಡ್ ಆರ್ ಚಾರ್ಟ್. ಸೊ ವೇರಿಯೇಬಲ್ಸ್ಗೆ ಅಂದರೆ ಆಬ್ವಿಯಸ್ಲಿ ವಿ ಯೂಸ್ ಎಕ್ಸ್ ಬಾರ್ ಆ್ಯಂಡ್ ಆರ್ ಚಾರ್ಟ್ಸ್ ಅಂತ. ಸೊ ಏನೇನು? ಸಪೋಸ್ ಎಕ್ಸ್ ಈಸ್ ಅ ವೇರಿಯೇಬಲ್ ಕ್ವಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್, ಎಕ್ಸ್ ಬಾರ್ ಚಾರ್ಟ್ ಈಸ್ ಯೂಸ್ಡ್ ಫಾರ್ ದ ಕಂಟ್ರೋಲ್ ಆಫ್ ಎವ್ರೇಜ್ ಕ್ವಾಲಿಟಿ ಲೆವೆಲ್ ಆ್ಯಂಡ್ ಆರ್ ಚಾರ್ಟ್ ಈಸ್ ಯೂಸ್ಡ್ ಫಾರ್ ದ ಕಂಟ್ರೋಲ್ ಆಫ್ ವೇರಿಯೇಷನ್. ಸೊ ಈಗ ನಮಗೆ ಎಕ್ಸ್ ಅನ್ನೋದು ಒಂದು ಕ್ಯಾರೆಕ್ಟರಿಸ್ಟಿಕ್. ಸೊ ಎಕ್ಸ್ ಅಂದರೆ ಏನೋ ಅಂತ ತಿಳ್ಕೊಳ್ಳಿ, ಲೆಂತ್ ಅಂದ್ಕೊಳ್ಳಿ ಅಥವಾ ವೇಟ್ ಅಂದ್ಕೊಳ್ಳಿ, ವ್ಯಾಲ್ಯೂಮ್ ಏನಾದರೂ ಅಂದ್ಕೊಳ್ಳಿ, ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಸೊ ಎಕ್ಸ್ ಬಾರ್ ಚಾರ್ಟ್ ನಾವು ಎದಕ್ಕೆ ಯೂಸ್ ಮಾಡ್ತೇವೆ? ಫಾರ್ ದ ಕಂಟ್ರೋಲ್ ಆಫ್ ಎವ್ರೇಜ್ ಕ್ವಾಲಿಟಿ ಲೆವೆಲ್, ಅಂದರೆ ಅದ್ರ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಲಿಕ್ಕೆ ನಾವು ಎಕ್ಸ್ ಬಾರ್ ಚಾರ್ಟನ್ನು ಯೂಸ್ ಮಾಡ್ತೇವೆ. ಅದೇ ಆರ್ ಚಾರ್ಟನ್ನು ಯೂಸ್ ಮಾಡ್ತೇವೆ ಫಾರ್ ದ ಕಂಟ್ರೋಲ್ ಆಫ್ ವೇರಿಯೇಷನ್, ಅಂದರೆ ವೇರಿಯೇಷನ್ ಎಷ್ಟಾಗಿದೆ ಅಂತ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆರ್ ಚಾರ್ಟನ್ನು ಯೂಸ್ ಮಾಡ್ತೇವೆ. Standard known. So suppose the expected production process quality standards mean and the standard deviation are already recorded. ಸೊ ನಮಗೆ ಆಲ್ರೆಡಿ ಅದು ಎಲ್ಲ ಡೀಟೇಲ್ಸ್ ಗೊತ್ತಿದ್ರೆ, ಅಂದರೆ ಮೀನು ಮತ್ತು ಸ್ಟ್ಯಾಂಡರ್ಡ್ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸು ಗೊತ್ತಿದ್ರೆ ಅದು ಏನಾಗುತ್ತೆ? ಸ್ಟ್ಯಾಂಡರ್ಡ್ಸ್ ನೋನ್ ಅಂತ ಹೇಳ್ತೇವೆ. Standards not known. Suppose that n observations are to be drawn at regular intervals in which the process is to be checked. Here samples of size n is equals to 4 or 5 are drawn at regular intervals. The sample mean x bar and sample range r are computed for each of these samples. Then the control charts are drawn for these statistics as follows. So ನಾವು ಇವಾಗ ಎವ್ರಿ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಫಾರ್ n is equals to 4 ಅಥವಾ n is equals to 5ಗೆ ನಾವಿಲ್ಲಿ ಏನು ಮಾಡಬೇಕಾಗತ್ತೆ? ಸ್ಯಾಂಪಲ್ಸನ್ನು ಡ್ರಾನ್ ಮಾಡಬೇಕಾಗತ್ತೆ. ಸೊ ಆವಾಗ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಲ್ಲಿ ನೋಡಿ, ಈ ಥರ ಆರ್ ಚಾರ್ಟ್ ಇರುತ್ತೆ. ಮೀನ್ ಚಾರ್ಟ್ ಮತ್ತು ಸ್ಯಾಂಪಲ್ ರೇಂಜನ್ನು. ಕಂಟ್ರೋಲ್ ಲಿಮಿಟ್ಸ್ ಫಾರ್ ಎಕ್ಸ್ ಬಾರ್ ಚಾರ್ಟ್. ಸೊ ಕಂಟ್ರೋಲ್ ಲಿಮಿಟ್ಸ್ ಅಂದರೆ ಯಾವ್ಯಾವ ಬರುತ್ತೆ? ಕಂಟ್ರೋಲ್ ಲಿಮಿಟು ಮತ್ತು ಲೋವರ್ ಕಂಟ್ರೋಲ್ ಲಿಮಿಟು ಅಥವಾ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ಸ್ ಕೊಟ್ಟಿದ್ರೆ ಏನಂತ ಹೇಳ್ತೇವೆ? ಎಕ್ಸ್ ಬಾರ್ ಡ್ಯಾಶ್. ಲೋವರ್ ಕಂಟ್ರೋಲ್ ಲಿಮಿಟ್ ಅಂದರೆ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ? ಎಕ್ಸ್ ಬಾರ್ ಡ್ಯಾಶ್ ಮೈನಸ್ ಎ ಸಿಗ್ಮಾ ಡ್ಯಾಶ್ ಅಂತ. ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ಏನು ಬರುತ್ತೆ? ಎಕ್ಸ್ ಬಾರ್ ಡ್ಯಾಶ್ ಪ್ಲಸ್ ಎ ಸಿಗ್ಮಾ ಡ್ಯಾಶ್. ಸೊ ನಿಮ್ಗೆ ಗೊತ್ತಿರುತ್ತೆ ಚಾರ್ಟ್ ನೆನ್ಪಿಟ್ಕೊಳ್ಳಿ, ಕಂಟ್ರೋಲ್ ಚಾರ್ಟು. ಸೊ ಮಿಡಲ್ ಲೈನ್ ಏನಿರುತ್ತಲ್ಲ ಅದು ಕಂಟ್ರೋಲ್ ಲಿಮಿಟು. ಸೊ ಕಂಟ್ರೋಲ್ ಲಿಮಿಟ್ ಏನಿರುತ್ತೆ? ಯಾವಾಗಲೂ ಮೀನ್ ಇರುತ್ತೆ, ಅಂದರೆ ಎಕ್ಸ್ ಬಾರ್ ಡ್ಯಾಶ್ ಇರುತ್ತೆ. ಅದರ ಕೆಳಗಡೆ ಲೈನ್ ಅಂದರೆ ಅದಕ್ಕಿಂತ ಚಿಕ್ಕದಿರುತ್ತವಲ್ಲ, ಸೊ ಎಕ್ಸ್ ಬಾರ್ ಡ್ಯಾಶ್ ಮೈನಸ್ ಎ ಸಿಗ್ಮಾ ಡ್ಯಾಶ್ ಅಂತ. ಅದೇ ಅದ್ರ ಮೇಲ್ಗಡೆ ಲೈನ್ ಅಂದರೆ ಅಪ್ಪರ್ ಕಂಟ್ರೋಲ್ ಲಿಮಿಟ್ ಇರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇರಬೇಕು. ಸೊ ಅಂದರೆ ಎಕ್ಸ್ ಬಾರ್ ಡ್ಯಾಶ್ ಪ್ಲಸ್ ಎ ಸಿಗ್ಮಾ ಡ್ಯಾಶ್ ಅಂತ. ಅದೇ ನಮಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಿಲ್ಲ ಅಂದರೆ ನಾವಿಲ್ಲಿ ಡಬಲ್ ಬಾರಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಎಕ್ಸ್ ಡಬಲ್ ಬಾರ್ಗೆ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಅದೇ ಲೋವರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಮೈನಸ್ ಎ ಟು ಆರ್ ಬಾರ್, ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಟು ಆರ್ ಬಾರ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಎಲ್ಲ ಕಂಟ್ರೋಲ್ ಲಿಮಿಟ್ಸನ್ನು. ಫಾರ್ ಇದು ಯಾರಿಗೆ? ಫಾರ್ ಎನ್ ಸ್ಯಾಂಪಲ್ ಸೈಜ್ n is equals to 4 or 5 ಇದ್ದಾಗ ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಇಲ್ಲಿ ಇದು ಏನಾಗುತ್ತೆ? ಇದು ಎಕ್ಸ್ ಬಾರ್ ಚಾರ್ಟಿಗೆ ಇದು ನೆನ್ಪಿಟ್ಕೊಳ್ಳಿ. ಇದು ಕಂಟ್ರೋಲ್ ಲಿಮಿಟ್ಸ್ ಫಾರ್ ಎಕ್ಸ್ ಬಾರ್ ಚಾರ್ಟ್. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು, ಪ್ರಾಬ್ಲಮ್ಸಲ್ಲಿ ಕೇಳ್ತಾರೆ. ಇವಾಗ ನಿಮಗೆ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಬಿಟ್ಟು ಕಂಟ್ರೋಲ್ ಚಾರ್ಟ್ನ ನೀವು ಡ್ರಾ ಮಾಡಿ ಅಂತ ಹೇಳ್ತಾರೆ. ಇವಾಗ ನೀವು ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂಸು ಮತ್ತು ಅಪ್ಪರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂಸು ಮತ್ತು ಲೋವರ್ ಕಂಟ್ರೋಲ್ ಲಿಮಿಟ್ ವ್ಯಾಲ್ಯೂಸ್ನ ಕಂಡುಹಿಡಬೇಕಾಗತ್ತೆ.
ಅದೇ ಥರ ಆರ್ ಚಾರ್ಟಿಗೂ ಕೂಡ ಕೇಳ್ತಾರೆ. ಸೊ ನೀವು ಜಸ್ಟ್ ಇವು ನೆನ್ಪಿಟ್ಕೊಂಡ್ರೆ ಸಾಕು, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಕಂಟ್ರೋಲ್ ಲಿಮಿಟ್ಸ್ ಫಾರ್ ಆರ್ ಚಾರ್ಟ್. ಸೊ ಏನೇನು ಕಂಟ್ರೋಲ್ ಫಸ್ಟ್ ಮಿಡಲ್ ಲೈನ್ ಯಾವುದು ಕಂಟ್ರೋಲ್ ಲಿಮಿಟ್, ಅದನ್ನ ಯಾವ ಥರ ಸ್ಟ್ಯಾಂಡರ್ಡ್ಸ್ ಗೊತ್ತಿದ್ದರೆ D2 ಸಿಗ್ಮಾ ಡ್ಯಾಶ್ ಅಂತ, ಅದೇ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಿಲ್ಲ ಅಂದರೆ ಕಂಟ್ರೋಲ್ ಲಿಮಿಟ್ಗೆ ಆರ್ ಬಾರ್ ಅಂತ. ಅದೇ ಲೋವರ್ ಕಂಟ್ರೋಲ್ ಲಿಮಿಟ್ಗೆ D1 ಸಿಗ್ಮಾ ಡ್ಯಾಶ್, ಮತ್ತು ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಿಲ್ಲ ಅಂದರೆ D3 ಆರ್ ಬಾರ್. ಸೊ ಅಪ್ಪರ್ ಕಂಟ್ರೋಲ್ ಲಿಮಿಟ್ಗೆ D2 ಸಿಗ್ಮಾ ಡ್ಯಾಶ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಿಲ್ಲ ಅಂದರೆ D4 ಆರ್ ಬಾರ್. ಸೊ D1 D3 D2 D4 ಅಂತ. In the above table of control limits, x bar dash and sigma dash are given standards. If a control chart is being constructed for a new process when standards are not known, for a new process ಅಂದ್ರೆ ಏನು, ನಮಗೆ ಎಲ್ಲಿ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲ್ಲ ಅಂದರೆ ನಾವು ಹೊಸದಾಗಿ ಮಾಡ್ತಿದ್ದೀವಿ ಅಂತ. Then the sample statistics can be computed from the given sample of observations as follows. ಸೊ ಮೇಲ್ಗಡೆ ಎಲ್ಲ ನಾವು ಏನು ನೋಡಿದ್ವಿ, ನಮಗೆ ಸ್ಟ್ಯಾಂಡರ್ಡ್ಸ್ ಕೊಟ್ಟಾಗ ನಾವು ಎಕ್ಸ್ ಬಾರ್ ಚಾರ್ಟು ಮತ್ತು ಆರ್ ಚಾರ್ಟ್ಸ್ಗೆ ಕಂಟ್ರೋಲ್ ಲಿಮಿಟ್ಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದಂತ ನೋಡಿದ್ವಿ. ಸಪೋಸ್ ಇವಾಗ ನಮಗೆ ಸ್ಟ್ಯಾಂಡರ್ಡ್ಸ್ ಗೊತ್ತಿರಲಿಲ್ಲ ಅಂದರೆ ನಾವು ಫ್ರೆಶಾಗಿ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಆವಾಗ ಯಾವ ಥರ ನಾವು ಸ್ಟ್ಯಾಂಡರ್ಡ್ಸ್ ಕಂಟ್ರೋಲ್ ಲಿಮಿಟ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ನೋಡಿಲ್ಲಿ. ಇವಾಗ ಎಕ್ಸ್ ಬಾರ್ ಅಂದರೆ ಏನದು, ಫಸ್ಟು ಮೀನ್ ತಗೋಬೇಕು, ಆಮೇಲೆ ಎವ್ರೇಜಸ್ ಆಫ್ ಸ್ಯಾಂಪಲ್ ಮೀನ್ ಅಂತ ಹೇಳಿದ್ರಲ್ಲ. ಎಕ್ಸ್ ಡಬಲ್ ಬಾರ್ ಅಂದ್ರೂ ಎವ್ರೇಜಸ್ ಆಫ್ ಸ್ಯಾಂಪಲ್ ಮೀನ್. ಸೊ ಫಸ್ಟ್ ಎಕ್ಸ್ ಬಾರ್ ಅಂದರೆ ಮೀನಲ್ಲ, ಸೊ ಸ್ಯಾಂಪಲ್ ಮೀನ್ ತೊಗೊಳ್ಬೇಕು. ಸ್ಯಾಂಪಲ್ ಮೀನ್ ಯಾವ ಥರ ತೊಗೊಳ್ತೇವೆ, ಸಮೇಷನ್ ಎಕ್ಸ್ ಬೈ ಎನ್. ಸೊ ಇದು ಎಕ್ಸ್ ಬಾರ್ ಅಂದರೆ ಸ್ಯಾಂಪಲ್ ಮೀನ್ ಆಯಿತು. ಆಮೇಲೆ ಇವಾಗ ಎಕ್ಸ್ ಡಬಲ್ ಬಾರ್ ಅಂದರೆ ಎವ್ರೇಜಸ್ ಆಫ್ ಸ್ಯಾಂಪಲ್ ಮೀನ್. ಸೊ ಸಮೇಷನ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಕೆ ಅಂತಂದ್ರೆ ಇಲ್ಲಿ ನಂಬರ್ ಆಫ್ ಸ್ಯಾಂಪಲ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ಆರ್ ಬಾರ್ ಅಂದರೆ ಸಮೇಷನ್ ಆರ್ ಡಿವೈಡೆಡ್ ಬೈ ಕೆ ಅಂತ. The constants A, A2, D2, D1, D2, D3 and D4 are obtained from the table directly for samples of size n is equals to 4 or 5. ನಿಮಗೆ ನೆಕ್ಸ್ಟ್ ಒಂದು ಟೇಬಲ್ ಐತೆ, ಆ ಟೇಬಲ್ ಇದೆ, ಆ ಟೇಬಲಿಂದ ನೀವು ಈ ವ್ಯಾಲ್ಯೂಸನ್ನು ತೊಗೊಳ್ಬಹುದು.